ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸುವ ಒಂದೊಂದು ವ್ಯಕ್ತಿಗಳನ್ನು, ಕುಟುಂಬಗಳನ್ನು, ಅವರ ಪ್ರಾರ್ಥನೆಗಳನ್ನು, ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ದಿನಗಳಲ್ಲಿ ಯಾರಾದರೂ ಹುಟ್ಟುಹಬ್ಬವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವವರಿದ್ದರೆ ಅವರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಈ ದಿನಗಳಲ್ಲಿ ಮರಣ ಹೊಂದಿ ಮೃತರ ಸ್ಮರಣೆಯನ್ನು ಆಚರಿಸುವವರಿದ್ದರೆ ಅವರ ಆತ್ಮಕ್ಕಾಗಿ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ನಿಮ್ಮೆಲ್ಲರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ದೇವರ ಅನುಗ್ರಹ ನಿಮ್ಮೊಂದಿಗಿರಲಿ. ಇಂದು ನಾವು ಆಲಿಸುವ ವಾಕ್ಯ ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 9ನೇ ವಾಕ್ಯ. ಈ ಸಂಗತಿಗಳನ್ನೆಲ್ಲ ನೀವು ಜ್ಞಾಪಕ ಮಾಡಿಕೊಂಡು ಈ ಒಡಂಬಡಿಕೆಯ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕು. ಆಗ ನೀವು ನಡೆಸುವ ಕೆಲಸ ಕಾರ್ಯಗಳಲ್ಲಿ ಜಾಣರಾಗಿ ಅಭಿವೃದ್ಧಿ ಹೊಂದುವಿರಿ. ಪ್ರಿಯರೇ, ಅನೇಕರು ಹೇಳುತ್ತಾರೆ, ಯಾಕಾಗಿದೆ ದೇವರ ವಾಕ್ಯವನ್ನು ಪ್ರತಿನಿತ್ಯ ಮುಂಜಾನೆ ಎದ್ದು ನೀವು ಆಲಿಸುವುದು? ನಿಮಗೆ ಬೇರೆ ಕೆಲಸವಿಲ್ಲವಾ ಎಂದು ತಮಾಷೆ ಮಾಡುವವರು ಸಹ ಇದ್ದಾರೆ. ಪ್ರಿಯರೇ, ದೇವರ ವಾಕ್ಯ ಆಲಿಸುವಾಗ ನಿಮ್ಮಿಂದ ನಿಮ್ಮ ಭವನ ಅನುಗ್ರಹಿಸಲ್ಪಡುತ್ತದೆ, ನಿಮ್ಮ ಕುಟುಂಬವು, ನಿಮ್ಮ ಮಕ್ಕಳು ಅನುಗ್ರಹಿಸಲ್ಪಡುತ್ತಾರೆ. ನೀವು ದೇವರ ವಾಕ್ಯವನ್ನು ಆಲಿಸಿ ಶೇರ್ ಮಾಡುವುದು, ಬರೆದು ಇಡುವುದು ಮನುಷ್ಯರು ಯಾರು ನೋಡಿಲ್ಲವಾದರೂ ಪರವಾಗಿಲ್ಲ, ಸ್ವರ್ಗದ ದೇವರು ಅದನ್ನು ಗಮನಿಸಿದ್ದಾರೆ, ಸಂತೋಷಪಟ್ಟಿದ್ದಾರೆ. ವಾಕ್ಯ ಆಲಿಸುವ ಒಂದು ವ್ಯಕ್ತಿಗೆ ಲಭಿಸುವ ವಿಜಯ ಪವಿತ್ರ ಗ್ರಂಥದಲ್ಲಿ ದೃಢವಾಗಿ ಹೇಳಿದ್ದಾರೆ. ನಿಮ್ಮ ಕಾರ್ಯಗಳು ಅಭಿವೃದ್ಧಿಯಾಗಬೇಕೆಂದರೆ ವಾಕ್ಯವನ್ನು ಸ್ವೀಕರಿಸಿ, ವಿಶ್ವಾಸಿಸಿ ಅನುಸರಿಸಬೇಕು. ಅದು ದೇವರು ನೀಡಿದ ಒಂದು ಪ್ರತ್ಯೇಕ ವಾಗ್ದಾನವಾಗಿದೆ, ಜೀವಂತ ದೇವರ ಮಾತಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಆಲಿಸುವ ನಿನ್ನೊಂದಿಗೆ ದೇವರು ಹೇಳುತ್ತಿದ್ದಾರೆ, ನಿನ್ನ ಕಾರ್ಯಗಳು ಅಭಿವೃದ್ಧಿ ಹೊಂದುವುದು. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮ ಎಲ್ಲಾ ಕಾರ್ಯಗಳು ಅಭಿವೃದ್ಧಿ ಹೊಂದುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ದೇವರ ವಾಕ್ಯವನ್ನು ವಿಶ್ವಾಸಿಸಿ ಸ್ವೀಕರಿಸೋಣ. ಅದರಿಂದ ನಾವು, ನಮ್ಮ ಕುಟುಂಬವು ಅಭಿವೃದ್ಧಿ ಹೊಂದುತ್ತದೆ. ಆಮೇನ್. ನಮಗೆ ಇಂದು ಆಲಿಸಿದ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.